ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು. ಹಲೋ ಭಾರತ್ ಮಾತಾಕ್ಕೆ, ಎಂಟಿ ಕಿಚ್ಚಪ್ಪಣ್ಣಕ್ಕೆ, ದಿಲೀಪ್ ಕುಮಾರ್ ಅಣ್ಣಕ್ಕೆ, ಎಚ್ ಡಿ ದೇವೇಗೌಡಕ್ಕೆ, ಧಿಕ್ಕಾರ 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 ಧಿಕ್ಕಾರ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕುಣಿಗಲ್ ಭೇಟಿ ಸಂದರ್ಭದಲ್ಲಿ ಗುಬ್ಬಿ ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನ ಘೇರಾವ್ ಮಾಡಲು ಯತ್ನಿಸಿದ ಘಟನೆಯನ್ನ ಗುಬ್ಬಿ ತಾಲೂಕಿನ ಸ್ಥಳೀಯ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಅವರಿಗೆ ಅವಶ್ಯಕತೆ ಇದೆಯೋ ಅದು ಆಲ್ರೆಡಿ ಹೋಗ್ತಾ ಇದೆ, ವರ್ಷ ಹೋಗ್ತಾ ಇದೆ. ಅದನ್ನ ಮಾಹಿತಿನೂ ತಗೊಂಡಿದ್ದಾಗಲೇ ಎಷ್ಟು ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವ ವರ್ಷ ಎಷ್ಟೆಷ್ಟು ನೀರು ಹೋಗಿದೆ ಅಂತೇಳಿ ಅಷ್ಟು ನೀರು ಹೋದ್ರೂ ಅಷ್ಟು ಬೇಕಾಗಿರ್ತಕ್ಕಂಥ ನೀರು ಹೋದ್ರೂ ನಿಮಗೆ ಎಕ್ಸ್ಪ್ರೆಸ್ ಚಾನಲ್ ಅವಶ್ಯಕತೆ ಏನಿದೆ, ಅವಶ್ಯಕತೆ ಇಲ್ಲ. ಅದೊಂದು ಕಡೆ ಆದರೆ ನಮ್ಮ ಜಿಲ್ಲೆಯ ಹಿತ ಕಾಪಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಎಂಟಿ ಕೃಷ್ಣಪ್ಪನವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಹಜ. ಈಗ ಆಗಿರ್ತಕ್ಕಂಥ ಈ ಏನಾದ್ರು ಎಕ್ಸ್ಪ್ರೆಸ್ ಚಾನಲ್ ಆಯಿತು ಅಂತಂದರೆ ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ತುಮಕೂರು, ಗುಬ್ಬಿ ಮತ್ತು ಈ CS ಪುರ ಭಾಗ ಯಾರಿಗೂ ನೀರು ಬರಲ್ಲ ಆ ಚಾನಲ್. ನಂತರ ಮಾತನಾಡಿದ ಮುಖಂಡ ದಿಲೀಪ್ ಕುಮಾರ್, ಕುಣಿಗಲ್ ಶಾಸಕ ರಂಗನಾಥ್ ರವರ ಕುಮ್ಮಕ್ಕಿನಿಂದಲೇ ನಮ್ಮ ಶಾಸಕರ ವಿರುದ್ಧ ಈ ರೀತಿಯ ಅಸಭ್ಯ ನಡೆ ನಡೆದಿದೆ. ಕುಣಿಗಲ್ಗೆ ನೀರು ಕೊಂಡೊಯ್ಯುವುದಕ್ಕೆ ನಾವು ಎಂದಿಗೂ ವಿರೋಧ ವ್ಯಕ್ತಪಡಿಸಿಲ್ಲ. ಆದಾಗೂ ಜನಪ್ರತಿನಿಧಿಗೆ ಅಗೌರವ ತೋರಿರುವುದು ಖಂಡನೀಯ. ಕುಣಿಗಲ್ ಶಾಸಕರು ಹೆಬ್ಬೂರು ಮಾರ್ಗವಾಗಿ ತುಮಕೂರಿಗೆ ಸಂಚರಿಸಬೇಕಿದ್ದು ಅವರಿಗೂ ಘೇರಾವ್ ಮಾಡುವುದು ನಮಗೂ ಗೊತ್ತಿದೆ ಎಂದು ನೇರ ಎಚ್ಚರಿಕೆ ನೀಡಿದರು. ನಾವು ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ತಾಲೂಕಿನವ್ರು ಇರ್ಬೋದು, ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ. ನಾವು ಕುಣಗಲ್ ತಾಲೂಕಿಗೆ ನೀರು ಬಿಡಲ್ಲ ಅಂತ ಹೇಳ್ತೀವಿ. ನಿಮ್ಮ ಭಾಗದ ಏನು ನೀರಿದೆ ನೀವು ತಗೊಳ್ಳಿ. ರೈತರುಗಳು ಎಚ್ಚೆತ್ಕೋಬೇಕಾಗ್ತೈತೆ. ಇಂಥ ಲಜ್ಜಗೇಡಿ ಶಾಸಕಂಗೆ ಓಟ್ ಹಾಕಿದ್ದೀರ ನೀವು. ನಮ್ಮ ಏನು ಕುಣಗಲ್ ತಾಲೂಕಿನ 1 TMC ನೀರನ್ನ ಯಾರಿಗೂ ಗೊತ್ತಿಲ್ಲದಂಗೆ ರಾಮನಗರ ಮತ್ತು ಮಾಗಡಿ ಬಿಟ್ಕೊಟ್ಟು ಬಿಡದಿಗೆ ಹೋಗೋಕ್ಕೆ ಬಿಟ್ಕೊಟ್ಟರು. ಇವನ್ ಪೌರುಷ ಏನು ಹೋರಾಟ, ನಾನು ವೀರ ಶೂರ ಅಂತಾನೆ ಏನು 40 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಆಗಿಲ್ಲ. ಕುಣಗಲ್ ತಾಲೂಕಿನಲ್ಲಿ 40 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಆಗಿಲ್ಲ. 4 ಡಿಸ್ಟ್ರಿಬ್ಯೂಟರೀಸ್ ಬರ್ತೈತೆ, 1.5 TMC ನೀರು ಬೇಕು. ಹೋದ ಸತಿ ಏನು ವೈಡ್ನಿಂಗ್ ಆದಂಥ ಕೆನಲ್ ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕು ಮಾರ್ಗವಾಗಿ 3 TMC ನೀರು ಕುಣಗಲ್ಗೆ ಹೋಗಿದೆ. ಮೊದಲು ಲೆಕ್ಕ ಕೊಡಪ್ಪ, 3 TMC ನೀರನ್ನ ಎಲ್ಲಿಗೆ ಬಿಟ್ಟಿದೆಯಾ ಅಂತ. ಸುಮ್ಮನೆ ಇಲ್ಲದ ಸಲ್ದದ್ದ ರೈತರನ್ನ ಎತ್ಕಟ್ಟೋದು ಏನು ಮಾಡಿ, ಯಾರು ಕಿಡಿಗೇಡುಗಳು, ನಿಜವಾದ ರೈತರು ಇದು ಮಾಡಿರಲ್ಲ, ಯಾರೋ ಕಿಡಿಗೇಡುಗಳು ಮಾಡಿದ್ದಾರೆ. ರೈತರುಗಳಲ್ಲಿ ಒಂದು ಮನವಿ, ತಾವು ಎಚ್ಚೆತ್ಕೋಬೇಕು. ಇಲ್ಲ ಅಂದರೆ ಕುಣಗಲ್ ತಾಲೂಕು 3 TMCನೂ ನೀರನ್ನ ಇವರು ಬಿಡದಿಗೆ ತಗೊಂಡು ಹೋಗಕ್ಕೆ ಪ್ಲಾನ್ ಹಾಕಿ. ನಂತರ ಮುಖಂಡ ಜಗದೀಶ್ ಮಾತನಾಡಿ, ಕುಣಿಗಲ್ ಶಾಸಕರು ಮತ್ತೊಬ್ಬ ಶಾಸಕರ ವಿರುದ್ಧ ಜನರನ್ನ ಎತ್ತಿಕಟ್ಟುವ ರಾಜಕಾರಣ ಮಾಡುತ್ತಿದ್ದಾರೆ. ಕುಣಿಗಲ್ಗೆ ಬರಬೇಕಾದ 3 TMC ನೀರನ್ನ ಮಾಗಡಿ, ರಾಮನಗರ ಹಾಗೂ ಬಿಡದಿ ಟೌನ್ಶಿಪ್ಗೆ ತೆಗೆದುಕೊಂಡು ಹೋಗುವ ಹುನ್ನಾರ ನಡೆಯುತ್ತಿದೆ. ಮುಂಬರುವ ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ ಕುಣಿಗಲ್ ತುಮಕೂರು ಜಿಲ್ಲೆಗೆ ಸೇರ್ಪಡೆಯಾಗಲಿದ್ದು, ರೈತರು ಎಚ್ಚೆತ್ತುಕೊಂಡು ಎಂಟಿ ಕೃಷ್ಣಪ್ಪ ಅವರು ಕೈ ಬಲಪಡಿಸಬೇಕು ಎಂದು ಕರೆ ನೀಡಿದರು. ವರದಿ ಡಿ ಮಂಜುನಾಥ್, ಗುಬ್ಬಿ. ಕನಕಪುರಕ್ಕೆ ನೀರು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಇದು ಒಳ್ಳೇದಲ್ಲ. ಅದೇ ನೀವು ಮೊನ್ನೆ ಉಪಮುಖ್ಯಮಂತ್ರಿಗಳ ಜೊತೆ ಬಂದಾಗ, ನಮ್ಮ ಶಾಸಕರು ಬಂದಾಗ, ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಗೆರವ್ ಮಾಡಿದ್ದೀರ. ನೀವೇನಾದ್ರು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಬಂದರೆ ನಾವು ಖಂಡಿತವಾಗಿ ನಮ್ಮ ಬಾರ್ಡರ್ ದಾಟ್ಸಕ್ಕೆ ಬಿಡಲ್ಲ. ನಿಮಗೆ ತಾಕತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಆಮೇಲೆ ನೋಡಿ ನಾವೇನು ಅಂತ. CS ಪುರ, ಗುಬ್ಬಿ, ತುರುವೇಕೆರೆ ಈ ಜನ ಏನು ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಯಾರೋ ಚೇಲಗಳನ್ನ ಇಟ್ಕೊಂಡು ಅಲ್ಲಿ ಗೆರವ್ ಹಾಕ್ಬಿಟ್ರೆ ಎಲ್ಲ ನಡೆಯಲ್ಲ. ಇದೆಲ್ಲ ನಮ್ಮ ಕೃಷ್ಣಪ್ಪನವ್ರಿಗೆ ರೈತರುಗಳು ಅಂದರೆ ಅಭಿಮಾನ ಇದೆ. ಅದೇ ರೈತರೇ ನಮ್ಮ ಕೃಷ್ಣಪ್ಪನವ್ರು ಹಿಂದೆ ಬಂದು ನಿಂತ್ತಾರೆ. ಬೇಕಾದ್ರೆ ನಿಮ್ಮ ಕುಣಿಗಲ್ ಕೃಷ್ಣಪ್ಪನವ್ರು ಈಗ ನಿಮ್ಮ ತಾಲೂಕು ಆಫೀಸ್ಗೆ ಬಂದು ನಿಂತ್ಕೋತಾರೆ. ನಿಮಗೆ ತಾಕತ್ತಿದ್ರೆ ಬಂದು ಅಲ್ಲಿ ತಡೀರಿ. ಅವ್ರ ಅಭಿಮಾನಿ, ರೈತರ ಅಭಿಮಾನಿಗಳೆಲ್ಲ ಬಂದು ಅವ್ರ ಹಿಂದೆ ನಿಂತ್ಕೊಂಡು ಅವ್ರ ಸಪೋರ್ಟಿಗೆ ನಿಂತ್ಕೋತಾರೆ. ನಿಮಗೆ ಇದೆಲ್ಲ ಆಗಲ್ಲ, ಆಗಲಿಲ್ಲ ಕೆಲಸ. ಹಂಗಾಗಿ ಹೇಳ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇದ್ದರೆ ನೀವು ನಿಮ್ಮ ಮನೆಗೆ ಇಟ್ಕೊಳ್ಳಿ ಮತ್ತು ನಿಮ್ಮ ಕ್ಷೇತ್ರಕ್ಕೆ ಇಟ್ಕೊಳ್ಳಿ, ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ನಮ್ಮ ಲಿಂಕ್ ಕ್ಯಾನಲ್ ವಿಷಯಕ್ಕೆ ಕೈ ಹಾಕಬೇಡಿ. ಈ ವಿಷಯಕ್ಕೆ ಬಂದರೆ ಖಂಡಿತವಾಗಿ ತಾವು ಕೈ ಸುಟ್ಕೊತೀರ, ತಮ್ಮ ಹೆಸರು ಕೂಡ ಹಾಳು ಮಾಡ್ಕೊತೀರ. ನಾವು ಕೂಡ ನಮ್ಮ ನೀರನ್ನು ವೇದಗೋಷ್ಠಿಯೊಂದಿಗೆ ನಮ್ಮ ಲಿಂಕ್ ಕ್ಯಾನಲ್ ವಿಷಯವಾಗಿ ನಿಮಗೆ ವಿರೋಧ ಮಾಡ್ತೀವಿ. ಈಗಾಗಲೇ ವಿಷಯ ಮಾಡಿದ್ದಾರೆ. ನೀವು ಯಾರು ಕುಣಿಗಲ್ ತಾಲೂಕಿಗೆ ನೀರು ತಗೊಂಡೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ಏನು 3 TMC ನೀರು ಅವರಿಗೆ ಅವಶ್ಯಕತೆ ಇದೆಯೋ ಆಲ್ರೆಡಿ ಹೋಗ್ತಾ ಇದೆ, ವರ್ಷ ಹೋಗ್ತಾ ಇದೆ.
ಅದನ್ನ ಮಾಹಿತಿನೂ ತಗೊಂಡಿದ್ದಾಗಲೇ ಎಷ್ಟು ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವ ವರ್ಷ ಎಷ್ಟೆಷ್ಟು ನೀರು ಹೋಗಿದೆ ಅಂತ ಹೇಳಿ ಅಷ್ಟು ನೀರು ಹೋದ್ರೂ ಅಷ್ಟು ಬೇಕಾಗಿರ್ತಕ್ಕಂಥ ನೀರು ಹೋದ್ರೂ ನಿಮಗೆ ಎಕ್ಸ್ಪ್ರೆಸ್ ಚಾನಲ್ ಅವಶ್ಯಕತೆ ಇಲ್ಲ. ಅದೊಂದು ಕಡೆ ಆದರೆ ನಮ್ಮ ಜಿಲ್ಲೆಯ ಹಿತ ಕಾಪಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಎಂ ಟಿ ಕೃಷ್ಣಪ್ಪನವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಹಜ. ಈಗ ಆಗಿರ್ತಕ್ಕಂಥ ಈ ಏನಾದ್ರು ಎಕ್ಸ್ಪ್ರೆಸ್ ಚಾನಲ್ ಆಯಿತು ಅಂತಂದರೆ ಇಡೀ ನಮ್ಮ ಜಿಲ್ಲೆಗೆ ನಮ್ಮ ತುಮಕೂರು, ಗುಬ್ಬಿ ಮತ್ತು ಈ CS ಪುರ ಭಾಗ ಯಾರಿಗೂ ನೀರು ಬರಲ್ಲ. ಆ ಚಾನಲ್ ಆಧಾರ ನೀರು ಹೋಯ್ತು ಅಂತಂದರೆ ಅದು ಬಾರದು ಎಂಬತಕ್ಕಂಥ ದೃಷ್ಟಿಯಿಂದ ಎಂ ಟಿ ಕೃಷ್ಣಪ್ಪನವರು ಹೋರಾಟ ಮಾಡ್ತಾರೆ. ಅದರಿಂದ ಎಂ ಟಿ ಕೃಷ್ಣಪ್ಪನವರು ಅವರು ಲೋಕಲ್ ಸಂಘದ ಅಧ್ಯಕ್ಷ ಆಗಿದ್ದಾಗ